ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ನಟ ದರ್ಶನ್ ಇವತ್ತು ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಜೈಲಿನಲ್ಲೇ ಆಚರಿಸಿಕೊಂಡಿದ್ದಾರೆ. ಜೈಲಿನಲ್ಲೇ ದರ್ಶನ್ ವಿಜಯಲಕ್ಷ್ಮಿ ಮದುವೆ ವಾರ್ಷಿಕೋತ್ಸವ. ಜೈಲಿನಲ್ಲಿ ಆರೋಪಿ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ಇಬ್ಬರು ಕೂಡ ಬಂದಿದ್ದರು. ಭೇಟಿಯಾಗಿ ಮಾತುಕತೆ ಆಡಿದ್ದಾರೆ. ಜೈಲಿನ ಮುಖ್ಯ ಅಧೀಕ್ಷಕ ಅನ್ಬುಕುಮಾರ್ ಅವರು ಅನುಮತಿಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಈ ಭೇಟಿ ಸಾಧ್ಯವಾಗಿದೆ. ದರ್ಶನ್ ನೇರ ಭೇಟಿಯಾಗಿದ್ದಾರೆ ವಿಜಯಲಕ್ಷ್ಮಿ ಮತ್ತು ವಿನೀಶ್. ದರ್ಶನ್ಗೆ ಹಣ್ಣುಗಳನ್ನು ತಂದಿದ್ದಾರೆ ಮ್ಯಾನೇಜರ್ ನಾಗರಾಜ್ ಅವರು. ಅಂದರೆ ಇವರಿಬ್ಬರೂ ಕೂಡ ಕೇಳ್ಕೊಂಡಿದ್ರು, ವಿಜಯಲಕ್ಷ್ಮಿ ಮತ್ತು ದರ್ಶನ್ ಕೂಡ ಪತ್ರ ಬರೆದಿದ್ದರು, ವಿಜಯಲಕ್ಷ್ಮಿ ಕೂಡ ಅಲೋಕ್ ಕುಮಾರ್ ಅವರಿಗೆ ಪತ್ರವನ್ನು ಬರೆದಿದ್ದರು. ಅಂದರೆ ಇದು ವಿಶೇಷವಾದಂತಹ ಭೇಟಿಗೆ ಅನುಮತಿ ಕೊಡಿ ಅಂತ ಕೇಳಿದರು. ಈ ಸರತಿ ಸಾಲಿನಲ್ಲಿ ನಿಂತು ಭೇಟಿ ಮಾಡೋದು ಬೇರೆ. ನೋಡಿ ಅಲ್ಲಿ ಆ ಕವರ್ನಲ್ಲಿ ಅವರ ಮ್ಯಾನೇಜರ್ ನಾಗರಾಜ್ ಹಣ್ಣೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ವಿನೀಶ್ ಕೂಡ ಹೋಗ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಅವರು ಕೂಡ ಅರ್ಧ ಗಂಟೆ ಪರ್ಮಿಷನ್ ಕೊಟ್ಟಿದ್ದರು. ಒಂದು 10x10 ರೂಮ್ನಲ್ಲಿ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದರು. ಅದು ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಇರುತ್ತೆ, ಅದರಲ್ಲಿ ವಾರ್ಡರ್ಗಳು ಕೂಡ ಇರ್ತಾರೆ. ಹಾಗಾಗಿ ಪರ್ಮಿಷನ್ ಕೊಟ್ಟಿದ್ದರು. ಇವತ್ತು ಅವರ ವಿವಾಹ ವಾರ್ಷಿಕೋತ್ಸವ. ಈ ಹಿನ್ನೆಲೆಯಲ್ಲಿ ವಿಶೇಷ ಅನುಮತಿಯನ್ನು ಕೊಡಿ ಅಂತ ಕೇಳ್ಕೊಂಡಿದ್ದರು. ಅನುಮತಿಯನ್ನು ಕೊಟ್ಟಿದ್ದಾರೆ. ಕೊಟ್ಟ ನಂತರ ಭೇಟಿ ಕೂಡ ಆಗಿದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ನೋಡ್ತಾ ಇದ್ದೀರಾ. ವಿಜಯಲಕ್ಷ್ಮಿ ಅವರು ಹೋಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಮುಂದಿನ 1 ವರ್ಷ ದರ್ಶನ್ ಜಾಮೀನಿಗೆ ಅರ್ಜಿ ಹಾಕುವಂತಿಲ್ಲ ಅಂತ ಸುಪ್ರೀಂ ಕೋರ್ಟೇ ಹೇಳಿಬಿಟ್ಟಿದೆ. ಹಾಗಾಗಿ ಈ ಜೈಲು ಅಧಿಕಾರಿಗಳ ಜೊತೆ ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರದ್ದು. ಹಾಗಾಗಿ ಪತಿ ದರ್ಶನ್ಗಾಗಿ ಹಣ್ಣನ್ನು ತಂದಿದ್ದಾರೆ ವಿಜಯಲಕ್ಷ್ಮಿ. 30 ನಿಮಿಷಗಳ ಕಾಲ ದರ್ಶನ್ ಜೊತೆ ಮಾತುಕತೆಗೆ ಅವಕಾಶವನ್ನು ಕೊಡಲಾಗಿದೆ. ಮಗ ವಿನೀಶ್ ಜೊತೆ ದರ್ಶನ್ರನ್ನು ಭೇಟಿಯಾಗಿದ್ದಾರೆ ವಿಜಯಲಕ್ಷ್ಮಿ ಜೈಲಿನಲ್ಲಿ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಅವರು ಕಾರ್ನಲ್ಲಿ ಬಂದು ಇಳಿದು ಅಲ್ಲಿಂದ ಹೋಗಿರ್ತಕ್ಕಂಥದ್ದು. ಅಧೀಕ್ಷಕರು ಕೂಡ ಸ್ಪೆಷಲ್ ಪರ್ಮಿಷನ್ ಕೊಟ್ಟಿದ್ದರು. ಹಾಗಾಗಿ ಜೈಲಿನಲ್ಲೇ ಈ ವರ್ಷದ ಆ್ಯನಿವರ್ಸರಿ. ಕಳೆದ ವರ್ಷ ಅವರು ಹೊರಗಡೆ ಇದ್ದರು, ದುಬೈಗೆ ಹೋಗ್ಬಿಟ್ಟು ಅವರು ತಮ್ಮ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ಕೊಂಡಿದ್ದರು. ಆದರೆ ಈ ವರ್ಷ ಬದಲಾದ ಸನ್ನಿವೇಶದಲ್ಲಿ ದರ್ಶನ್ ಜೈಲಲ್ಲೇ ಇರಬೇಕಾಗಿ ಬಂದಿದೆ.